ಇನ್ನು ಮಠದ ಆವರಣದಲ್ಲಿ ಮಹಿಳೆ ಜೊತೆ ಸ್ವಾಮೀಜಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಬೆತ್ತಲೆಯಾಗಿ ಮಹಿಳೆ ಕೈಯಿಂದ ಮಸಾಜು ಕೂಡ ಸ್ವಾಮೀಜಿ ಮಾಡಿಸ್ಕೊಂಡಿದ್ದಾರೆ. ಇನ್ನು ಮಠದ ಆವರಣದಲ್ಲೇ ಮಹಿಳೆ ಜೊತೆ ಸ್ವಾಮೀಜಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಜೊತೆಗೆ ಬೆತ್ತಲೆಯಾಗಿ ಮಹಿಳೆಯಿಂದ ಮಸಾಜ್ ಕೂಡ ಆ ಸ್ವಾಮೀಜಿ ಮಾಡಿಸ್ಕೊಂಡಿದ್ದಾರಂತೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರ ಹಾಗಾದ್ರೆ ಸರಸ್ವತಿ ಸ್ವಾಮೀಜಿ. ಧಾರವಾಡದ ಕವಲಗೇರಿ ಗ್ರಾಮದಲ್ಲಿರುವಂತಹ ಶಿವಾನಂದ ಮಠದ ಸ್ವಾಮೀಜಿ ಸರಸ್ವತಿ ಸ್ವಾಮೀಜಿ ವಿಡಿಯೋ ನೋಡಿ ಗ್ರಾಮದಲ್ಲಿ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿ ವಿಡಿಯೋ ಚಿತ್ರೀಕರಣ ಮಾಡಿದ ಯುವಕರ ಗ್ಯಾಂಗ್ ವಿಡಿಯೋ ಇಟ್ಕೊಂಡು ಸ್ವಾಮೀಜಿಗೆ 20 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. 20 ಲಕ್ಷ ಬೇಡಿಕೆ ಇಟ್ಟು 10 ಲಕ್ಷಕ್ಕೆ ಆ ಗ್ಯಾಂಗ್ ಡೀಲನ್ನು ಮುಗಿಸ್ಕೊಂಡಿದೆ. 10 ಲಕ್ಷದಲ್ಲಿ 7 ಲಕ್ಷ ಹಣವನ್ನು ಈಗ ಸ್ವಾಮೀಜಿ ಕೊಟ್ಟಿದ್ದಾರೆ. ಉಳಿದ 3 ಲಕ್ಷ ಹಣ ನೀಡಿಲ್ಲ ಅಂತ ವಿಡಿಯೋವನ್ನು ಗ್ಯಾಂಗ್ ಈಗ ಹರಿಬಿಟ್ಟಿದೆ. ಟೋಟಲಿ ಇದು ಬ್ಲ್ಯಾಕ್ ಮೇಲ್, ಹಣ ವಸೂಲಿ ಮಾಡಿದ ಗ್ಯಾಂಗ್ ವಿರುದ್ಧ ಈಗ ಸ್ವಾಮೀಜಿ ದೂರು ದಾಖಲು ಮಾಡಿದ್ದಾರೆ. ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದಾರಂತೆ 5 ವಿರುದ್ಧ ದೂರು ದಾಖಲಾಗಿದೆ. ನೋಡಿ, ಕಾವಿ ತೊಟ್ಟ ಮೇಲೆ ಅದಕ್ಕೆ ತಕ್ಕನಾಗೆ ಬದುಕಬೇಕು. ಯಾಕಂದರೆ ಸ್ವಾಮೀಜಿಗಳಂದರೆ ಮಠಕ್ಕೆ ಬರುವಂಥವರು ಸ್ವಾಮೀಜಿಗಳನ್ನು ದೇವರು ಸಮಾನವಾಗಿ ನೋಡ್ತಾರೆ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ಸ್ವಾಮೀಜಿಗಳಿಂದ ಆಶೀರ್ವಾದ ಪಡ್ಕೊಳ್ತಾರೆ. ಆದರೆ ಈ ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಈ ಸ್ವಾಮಿ ಇಲ್ಲಿ ಯಾವುದೋ ಮಸಾಜ್ ಪಾರ್ಲರಲ್ಲಿ ಮಸಾಜ್ ಮಾಡಿಸ್ಕೊಳ್ತಾರಲ್ಲ, ಆ ರೀತಿಯಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಸ್ಕೊಂಡು ಮಹಿಳೆಯಿಂದ ಇವ್ರನ್ನ ಸ್ವಾಮಿ ಅಂತ ಯಾವ ಆ್ಯಂಗಲಲ್ಲೂ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಇದು ಟೋಟಲಿ ಬ್ಲ್ಯಾಕ್ ಮೇಲ್ ಆಗಿದೆ. ಕವಲಗೇರಿ ಧಾರವಾಡ ಅಂದರೆ ಎಂತೆಂಥ ದರಾ ಬೇಂದ್ರೆ ಹುಟ್ಟಿ ಬಂದಂತಹ ಒಂದು ಪುಣ್ಯ ಭೂಮಿ, ವಿದ್ಯಾಕಾಶಿ ಅಂತ ಕರೀತಾರೆ ಧಾರವಾಡ, ವಿದ್ಯಾವಂತರ ನಾಡು ಅಂತ ಕರೀತಾರೆ ಧಾರವಾಡನ. ಇಂಥ ನಾಡಲ್ಲಿ ಇವತ್ತು ಇಂಥ ಸ್ವಾಮೀಜಿಗಳಿದ್ರೆ ಅಂದರೆ ನಿಜಕ್ಕೂ ಧಾರವಾಡಕ್ಕೆ ಒಂದು ಕೆಟ್ಟ ಹೆಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಧಾರವಾಡ ಪ್ರತಿನಿಧಿ ಸಂತೋಷ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂತೋಷ್, ಒಂದು ಕಡೆ ಈಗ ಧಾರವಾಡದಲ್ಲಿ ಸ್ವಾಮೀಜಿ ಬಾಡಿ ಮಸಾಜ್ ಮಾಡಿಸ್ಕೊಂಡಿದ್ದಾರೆ, ಮಹಿಳೆಯಿಂದ ಬಾಡಿ ಮಸಾಜ್ ಮಾಡಿಸ್ಕೊಂಡಿದ್ದಾರೆ. ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಈ ಚಿತ್ರೀಕರಣ ಯಾರು ಮಾಡಿದ್ರು? ಈ ಚಿತ್ರೀಕರಣ ಮಾಡುವಾಗ ಅವ್ರ ಗಮನಕ್ಕೆ ಬರಲಿಲ್ಲ ಸ್ವಾಮೀಜಿಗೆ? ಏನು ಕತೆ ಏನಿದೆ ಇದ್ರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್? ಸಚಿನ್, ಈ ಸ್ವಾಮೀಜಿ ಅವರು ಮಸಾಜ್ ಮಾಡಿರೋ ವಿಡಿಯೋನು ಒಂದು ಯುವಕರ ಗ್ಯಾಂಗ್ ಕದ್ದು ವಿಡಿಯೋ ಮಾಡಿರ್ತಾರೆ. ವಿಡಿಯೋ ಮಾಡಿದ ನಂತರ ಸ್ವಾಮೀಜಿಗೆ 20 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿರ್ತಾರಂತೆ. ಆ 20 ಲಕ್ಷದಲ್ಲಿ 10 ಲಕ್ಷ ರೂಪಾಯಿಯನ್ನು ಒಂದು ಗ್ಯಾಂಗ್ಗೆ ನೀಡಿರ್ತಾರೆ. ಅದರಲ್ಲಿ 7 ಲಕ್ಷ ರೂಪಾಯಿ ಸ್ವಾಮೀಜಿಯನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಅದಾದ ಬಳಿಕನು ಇನ್ನೂ 3 ಲಕ್ಷ ಕೊಡುವಂತೆ ಸ್ವಾಮೀಜಿ ಅವ್ರಿಗೆ ಪೀಡಿಸ್ತಿರ್ತಾರಂತೆ. ಸ್ವಾಮೀಜಿ ಕೊಡದೇ ಇದ್ದಾಗ ಈ ಒಂದು ವಿಡಿಯೋನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇನ್ನೊಂದೆಡೆ ಸ್ವಾಮೀಜಿ ಅವರ ವಿರುದ್ಧವೂ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದೆ. ಸ್ವಾಮೀಜಿ ಅವರಿಗೆ ಒಂದು ಗೌರವ ಘನತೆ ಇರುತ್ತೆ. ಎಲ್ರೂ ಸ್ವಾಮೀಜಿ ಅವರನ್ನು ಒಂದು ಶ್ರದ್ಧಾ ಭಕ್ತಿಯಿಂದ ಏನು ಮಠಕ್ಕೆ ಹೋಗ್ತಿರ್ತಾರೆ. ಅಂತಹದರಲ್ಲಿ ಇಂಥ ಏನು ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ. ಸ್ವಾಮೀಜಿ ಅವರು ಬೆತ್ತಲಾಗಿ ಒಂದು ಮಸಾಜ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ತದನಂತರ ಬೆತ್ತಲಾಗಿ ಮಹಿಳೆಯರ ಮುಂದೆ ನಿಂತು ಸ್ನಾನವನ್ನು ಮಾಡಿದ್ದಾರೆ. ಇದೀಗ ವಿಡಿಯೋ ಎಲ್ಲೆಡೆ ಹರಿದಾಡಿದ್ದು ಸಾಮಾಜಿಕ ಜಾಲತಾಣ ವೈರಲ್ ಆಗಿದ್ದು ಈ ಸ್ವಾಮೀಜಿ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಚಿನ್, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.